ವೀಕ್ಷಕರೇ, ನಿನ್ನೆಯಷ್ಟೇ ನಟ ಕಿಚ್ಚ ಸುದೀಪ್ ಈ ಮಗುವಿಗೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಪಿ ಎನ್ನುವ ಅಪರೂಪದ ಕಾಯಿಲೆ ಇದೆ, ದಯವಿಟ್ಟು ಈ ಮಗುವಿನ ಚಿಕಿತ್ಸೆಗೆ 16 ಕೋಟಿ ಬೇಕಿರುವ ಕಾರಣ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಅಂತ ಕಿಚ್ಚ ಸುದೀಪ್ ಎಲ್ಲರನ್ನು ಕೇಳಿಕೊಂಡಿದ್ದರು. ಈ ಟ್ರೀಟ್ಮೆಂಟ್ಗೆ ಬೇಕಾಗಿರೋದು 16 ಕೋಟಿ 16 crores. ಆಕ್ಚುಯಲ್ ಆಗಿ ನೋಡೋದಾದ್ರೆ ಈ ಮಗುವಿಗೆ ಬೇಕಾಗಿರುವ ಆ ಒಂದು ಇಂಜೆಕ್ಷನ್ ನ ಬೆಲೆ ಕೇವಲ 32 ಲಕ್ಷ ರೂಪಾಯಿ. ಆದ್ರೆ ಇದರಲ್ಲಿ ತುಂಬಾನೇ ಮೆಡಿಕಲ್ ಸ್ಕ್ಯಾಮ್ ಮತ್ತು ಡಾಕ್ಟರ್ಗಳ ದುಡ್ಡಿನ ಆಸೆಯ ಸ್ಕ್ಯಾಮ್ ಇನ್ವಾಲ್ವ್ ಆಗಿರುವ ಕಾರಣ ಒಟ್ಟು ಈ ಒಂದು ಇಂಜೆಕ್ಷನ್ ನ ಬೆಲೆ 16 ಕೋಟಿ ರೂಪಾಯಿ ಆಗಿದ್ದು, ಇದನ್ನ ಹೊಂದಿಸೋಕೆ ಪ್ರತಿ ತಂದೆ ತಾಯಿ ತುಂಬಾನೇ ಕಷ್ಟವನ್ನ ಪಡಬೇಕಾಗುತ್ತೆ. ನಿನ್ನೆ ಕಿಚ್ಚ ಸುದೀಪ್ ಇದರ ಬಗ್ಗೆ ವಿಡಿಯೋವನ್ನ ಮಾಡಿ ಪೋಸ್ಟ್ ಅನ್ನ ಹಂಚಿಕೊಂಡ ಕೆಲವೇ ಕ್ಷಣಗಳಲ್ಲಿ ಲಕ್ಷ ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಯ್ತು. ಆದ್ರೆ ಎಷ್ಟೇ ಹಣ ಬಂದ್ರೂ ಮಗುವಿನ ಚಿಕಿತ್ಸೆಗೆ ಬೇಕಾಗಿರೋದು 16 ಕೋಟಿ ರೂಪಾಯಿ. ಈಗಾಗಲೇ 41 ಲಕ್ಷ ರೂಪಾಯಿ ಹಣ ಕಲೆಕ್ಟ್ ಆಗಿದ್ದು, ನಟ ಕಿಚ್ಚ ಸುದೀಪ್ ಸೇರಿದಂತೆ ಹಲವಾರು ನಟರು ಈ ಮಗುವಿನ ಸಹಾಯಕ್ಕೆ ಹಣವನ್ನ ಕೊಟ್ಟಿದ್ದಾರೆ. ಇದೀಗ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೂಲಗಳಿಂದ ಕೂಡ ಇದರ ಬಗ್ಗೆ ಲೇಟೆಸ್ಟ್ ಮಾಹಿತಿಯೊಂದು ಕೇಳಿ ಬರ್ತಿದ್ದು, ವಿಜಯಲಕ್ಷ್ಮಿ ದರ್ಶನ್ ಅವರು ಪತಿ ದರ್ಶನ್ ಅವರ ಹೆಸರಲ್ಲಿ ಈ ಮಗುವಿನ ಚಿಕಿತ್ಸೆಗೆ ಸುಮಾರು 10 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ವಿಜಯಲಕ್ಷ್ಮಿ ಅವರ ಹೆಸರಿನ ಚೆಕ್ ಒಂದು ಸಾಮಾಜಿಕ ತಾಣಗಳಲ್ಲಿ ವೈರಲ್ ಆಗ್ತಿದ್ದು, ಸದ್ಯದಲ್ಲೇ ವಿಜಯಲಕ್ಷ್ಮಿ ದರ್ಶನ್ ಡಿ ಬಾಸ್ ದರ್ಶನ್ ಅವರ ಹೆಸರಲ್ಲಿ ಈ ಮಗುವಿನ ಸಹಾಯಕ್ಕೆ 10 ಲಕ್ಷ ರೂಪಾಯಿ ಹಣವನ್ನ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರು, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.